ಸಂವಿಧಾನ ಆಗಲಿ ಅಂಬೇಡ್ಕರ್ ಅಂತ ಆಗಲಿ ಮನ್ಸಲ್ಲಿ ಅಭಿಮಾನ ಇದ್ರೂ ಕೂಡ ತುಂಬ ಜನ ಬಾಯಲ್ಲಿ ಮಾತಾಡಕ್ಕೆ ಹೆದರ್ತಾರೆ. ಎಲ್ಲಿ ಸಮಾಜದ ಕೆಲವೊಬ್ರು ನಮ್ಮನ್ನ ಟಾರ್ಗೆಟ್ ಮಾಡ್ಬಿಡ್ತಾರೋ, ಎಲ್ಲಿ ನಮ್ಮನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೋ ಅಂತ ತುಂಬ ಜನ ಹೆದರ್ತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿನಿಪೋಲ್ ಕನ್ನಡ. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ನಾನಿವತ್ತು ಮಾತಾಡ್ತಿರೋ ವಿಷಯ ಸ್ಯಾಂಡಲ್ವುಡ್ ವತಿಯಿಂದ ಈ ವರ್ಷದ ಮೊದಲನೇ ಬ್ಲಾಸ್ಟ್ ಲ್ಯಾಂಡ್ಲಾರ್ಡ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಈ ಮುಂಚೆ ಈ ಸಿನಿಮಾದ ಸಾಂಗ್ ರಿಲೀಸ್ ಆಗಿ ತುಂಬಾ ಸದ್ದು ಮಾಡಿತ್ತು. ನಿಂಗವ್ವ ನಿಂಗವ್ವ ಅನ್ನೋ ಸಾಂಗು ದುನಿಯಾ ವಿಜಯ್ ಅವರು ಹಾಗೂ ರಚಿತಾ ರಾಮ್ ಅವರು ತುಂಬಾ ಅದ್ಭುತವಾಗಿ ಕಾಣಿಸ್ಕೊಂಡಿದ್ರು. ಈ ಚಿತ್ರನ ಅಜನೀಶ್ ಬಿ ಲೋಕನಾಥ್ ಅವರು ಸಂಗೀತ ನಿರ್ದೇಶನ ಮಾಡಿದ್ರೆ, ಜಡೇಶ್ ಕೆ ಹಂಪಿ ಅವರು ನಿರ್ದೇಶನ ಮಾಡಿದ್ದಾರೆ. ಜಾಸ್ತಿ ಇದ್ರ ಬಗ್ಗೆ ಎಲ್ಲ ಹೇಳೋದಕ್ಕಿಂತ ಸ್ವಲ್ಪ ಕಥೆಗೆ ಬಂದ್ಬಿಡ್ತೀನಿ. ಈ ಚಿತ್ರದಲ್ಲಿ ಒಂದು ಹಿಂದಿನ ಕಾಲದಲ್ಲಿ ಅಂದ್ರೆ ಸ್ವತಂತ್ರ ಬಂದಂತ ಪ್ರಾರಂಭದಲ್ಲಿ 70s 80s ಅಲ್ಲಿ ಸಾಮಾಜಿಕ ಸ್ಥಿತಿ ಹೇಗಿತ್ತು, ಅವತ್ತಿನ ಕಾಲದಲ್ಲಿ ಮೇಲ್ಜಾತಿ ಅಂತ ತಮ್ಮನ್ನು ತಾವು ಹೇಳ್ಕೊಳ್ತಾರಲ್ವ, ಅವರು ದುರ್ಬಲ ವರ್ಗದವ್ರನ್ನ, ಬಡವರನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು. ಅವ್ರ ದುಡ್ದಿದ್ದು ಒಂದು ವಸ್ತು ವಿನಿಮಯ ಪದ್ಧತಿ ಇತ್ತು. ನಾನು ಅಕ್ಕಿ ಕೊಡ್ತೀನಿ, ನೀನು ರಾಗಿ ಕೊಡು, ಭತ್ತ ಕೊಡು, ಆ ರೀತಿ ಕೆಲಸ ಮಾಡಿದ್ದಕ್ಕೆ ಅವರು ಬೆಳೆದಂತ ಕೆಲವು ಪದಾರ್ಥಗಳನ್ನ ಇದನ್ನೇ ನಿಮ್ಮ ಕೂಲಿಯಾಗಿ ಇಟ್ಕೊಳ್ಳಿ, ನಿಮಗೆ ದುಡ್ಡು ಕೊಡಕ್ ಆಗಲ್ಲ ಅಂತ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಇದರಲ್ಲಿ ದುಡ್ದಿದ್ದಕ್ಕೆ ದುಡ್ಡು ಕೊಡ್ಬೇಕು ಅಂತ ಕಾನೂನೇ ಇದೆ ಅಂತ ಹೇಳಿದ್ದಾಗ ನನಗೆ ನೆನಪಿಗೆ ಬಂದಿದ್ದು ಉಳುವವನೇ ಭೂಮಿ ಒಡೆಯ ಕಾನೂನು. ಆ ಕಾನೂನು ಬಂದಾಗ ಈ ಏನು ಮೇಲ್ವರ್ಗದವರು ಅಂತ ತಮ್ಮನ್ನ ತಾವು ಹೇಳ್ಕೊಳ್ತಾರಲ್ವ, ಅವರು ಇಷ್ಟು ವರ್ಷ ನಮ್ಮ ಹಾಳಾಗಿದ್ರು, ನಮ್ಮ ಮನೆಗೆ ಸೇರಿಸ್ತಿರ್ಲಿಲ್ಲ, ನಾವು ನೀರು ಕೊಡ್ತಾ ಇರಲಿಲ್ಲ, ನಮ್ಮ ಮುಂದೆ ಒಂಥರ ತುಂಬಾ ಹೆಂಗೆಂಗೋ ಇದ್ದವ್ರು, ಅಂತ ಪದಗಳನ್ನ ನನಗೆ ಬಳಸಕ್ಕೂ ಆಗ್ತಿಲ್ಲ. ಈ ತರ ಇದ್ದವರೆಲ್ಲ ಇವತ್ತು ಭೂಮಿ ಕೇಳ್ತಾ ಇದಾರಲ್ಲ, ಈ ಭೂಮಿ ಕೊಟ್ಬಿಟ್ರೆ ನಮ್ಮನೆ ಕೂಲಿ ಮಾಡೋರು ಯಾರು, ಇವ್ರಿಗೆ ಭೂಮಿ ಕೊಟ್ರೆ ಅವ್ರಿಗೆ ಬೇಕಾದನ್ನ ಬೆಳ್ಕೊಂಡು ತಿಂತಾರೆ, ಇವರಿಗೆ ಭೂಮಿ ನಿಜವಾಗ್ಲೂ ಕೊಡ್ಬೇಕಂತ ಆ ಕಾನೂನು ಬಂದಾಗ ಎಷ್ಟು ರಕ್ತಪಾತ ಆಗಿದೆಯೋ ಸ್ವಲ್ಪ ಕಲ್ಪನೆ ಮಾಡಿದ್ರು ಸಾಕು. ಆ ರೀತಿ ಈ ಸಿನಿಮಾದಲ್ಲಿ ಇಂಥ ದಬ್ಬಾಳಿಕೆ ವಿರುದ್ಧ, ಮೇಲ್ವರ್ಗದವರು ಅಂತ ತಮ್ಮನ್ನ ತಾವು ಹೇಳ್ಕೊಳ್ತಾರಲ್ಲ, ಅಂತ ದಬ್ಬಾಳಿಕೆ ವಿರುದ್ಧ ಸಿಡಿದೇಳುವ ಒಬ್ಬ ಧೀರನ ಕತೆ ಲ್ಯಾಂಡ್ಲಾರ್ಡ್. ಎಲ್ಲ ಇದರಲ್ಲೂ ಕೂಡ ಶಾಂತಿಯುತವಾಗಿ ಹೋರಾಟ ನಡೆಯುತ್ತೆ. ದುನಿಯಾ ವಿಜಯ್ ಅವರು ಮಹಾತ್ಮ ಗಾಂಧೀಜಿ ಅವರ ಒಂದು ಫೋಟೋನ ಕತ್ತಿಗೆ ನೇತಾಕೊಂಡು ಕೂತಿರ್ತಾರೆ. ಅಲ್ಲೊಂದು ಡೈಲಾಗ್ ಬರುತ್ತೆ, 2 ರೂಪಾಯಿ ಇದ್ರೂ ಕೂಡ ಊಟ ಮಾಡ್ಕೊಂಡು ಮತ್ತೆ ಬಂದು ಪ್ರತಿಭಟನೆ ಕೂರ್ತೀನಿ ಅಂತ. ಅದು ಒಂದು ಹಾಸ್ಯಾಸ್ಪದವಾಗಿದ್ರೂ ಕೂಡ ಅವತ್ತಿನ ಕಾಲದಲ್ಲಿ ಸಿಚುವೇಶನ್ ಹೇಗಿತ್ತು ಅಂತ, ಹಸುವಿನ ಆ ಸ್ಥಿತಿ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಅಂಥದ್ದನ್ನೆಲ್ಲ ಸೇರಿಸಿ ಈ ಸಿನಿಮಾ ಮೂಡ್ ಬಂದಿದೆ. ಮತ್ತೊಂದು, ಇತ್ತೀಚೆಗೆ ಇವತ್ತಿನ ಸನ್ನಿವೇಶದಲ್ಲಿ ಇಡೀ ದೇಶಕ್ಕೆ ಅಂಬೇಡ್ಕರ್ ಅವರ ಪ್ರಸ್ತುತತೆ, ಅಂಬೇಡ್ಕರ್ ಅವರ ವಿಚಾರಧಾರೆಯ ಪ್ರಾಮುಖ್ಯತೆ ಅರ್ಥ ಆಗ್ತಾ ಇದೆ. ಆದ್ರೂ ಕೂಡ ಹಿಂದೇನು ಇತ್ತು, ಇವತ್ತು ಇತ್ತು. ಸಂವಿಧಾನ ಆಗ್ಲಿ, ಅಂಬೇಡ್ಕರ್ ಅಂತ ಆಗ್ಲಿ ಮನ್ಸಲ್ಲಿ ಅಭಿಮಾನ ಇದ್ರೂ ಕೂಡ ತುಂಬಾ ಜನ ಬಾಯಲ್ಲಿ ಮಾತಾಡಕ್ಕೆ ಹೆದರ್ತಾರೆ. ಎಲ್ಲಿ ಸಮಾಜದ ಕೆಲವೊಬ್ರು ನಮ್ಮನ್ನ ಟಾರ್ಗೆಟ್ ಮಾಡ್ಬಿಡ್ತಾರೋ, ಎಲ್ಲಿ ನಮ್ಮನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೋ ಅಂತ ತುಂಬಾ ಜನ ಹೆದರ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕಾಗಿರ್ಬೋದು, ಸಂವಿಧಾನದ ಬಗ್ಗೆ ಮಾತಾಡೋಕ್ಕಾಗಿರ್ಬೋದು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋಕ್ಕಾಗಿರ್ಬೋದು. ಹೆದರುವಂತ ಕಾಲಘಟ್ಟದಲ್ಲಿ ಕೆಲವು ಬೆಳೆದಿರುವಂತ ಸಿನಿ ನಟರು ಇಂಥ ಸಿನಿಮಾಗಳನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ದುನಿಯಾ ವಿಜಯ್ ಅವರು ತುಂಬಾ ಕಡೆ ಈ ತರ ಮಾತಾಡ್ತಾ ಇರ್ತಾರೆ. ಇದೊಂದು ಪುಷ್ಟಿ. ಅದರಿಂದ ಏನು ಆಗಲ್ಲ, ಇದು ಅಂಬೇಡ್ಕರ್ ಅವ್ರನ್ನ, ಸಂವಿಧಾನವನ್ನ ಬೇಕು ಅಂತ ಸಪೋರ್ಟ್ ಮಾಡೋ ದೊಡ್ಡ ವರ್ಗನೇ ಇದೆ ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ಈಗ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಇದೇ ಸಿನಿಮಾದು ದುನಿಯಾ ವಿಜಯ್ ಅವ್ರದ್ದು. ಅವ್ರು ಕೇಳ್ತಾರೆ, ಸಿನಿಮಾಗಳಿಗೆ ಈ ತರ ರಾಜಕೀಯ ಲೇಪನ ಹಚ್ಚೋದು ಸರಿನಾ ಅಂತ. ಇದ್ರಲ್ಲಿ ರಾಜಕೀಯ ಇಲ್ಲ, ಸಂವಿಧಾನ ಎಲ್ಲರಿಗೂ ಬೇಕು, ಸಂವಿಧಾನ ಬೇಡ ಅನ್ನೋರು ಯಾರು ಇಲ್ಲ, ಸಂವಿಧಾನ ಎಲ್ಲರಿಗೂ ಬೇಕು. ಸಂವಿಧಾನ ಬೇಕು ಅಂತ ಒತ್ತಾಯ ಮಾಡೋದೇ, ಸಂವಿಧಾನ ಬೇಕು ಅನ್ನೋ ಆಶಯ ಇಟ್ಕೊಂಡಿರೋದೇ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಅಂತ ಹೇಳಿದ್ದಾರೆ. ಈ ಸಿನಿಮಾ ನೋಡೋದಕ್ಕೆ ಬೇರೆ ಏನು ರೀಸನ್ ಬೇಕಿಲ್ಲ, ಸಂವಿಧಾನ ಬೇಕು ಅನ್ನೋದೇ ಮೂಲ ಆಶಯ ಆಗಿದೆಯಲ್ಲ, ಈ ಒಂದು ರೀಸನ್ ಸಾಕು ಈ ಸಿನಿಮಾ ನೋಡೋದಕ್ಕೆ ಅಂತ ಹೇಳ್ತಾ, ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾನ ನೋಡಿ. ಜೈ ಭೀಮ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.